Hello everybody. In this video I am going to explain the topic Introduction to GST. So this topic pertains to Unit 1. So first we shall understand the full form of GST. GST full form ಏನು ಅಂತ ಹೇಳಿದ್ರೆ Goods and Services Tax ಅಂತ ಹೇಳ್ಬಿಟ್ಟು. And tagline of GST ನೀವು ನೋಡೋದಾದ್ರೆ the tagline of GST is one nation, one tax, one market. ಒನ್ ನೇಷನ್ ಅಂದರೆ ಎಂಟೈರ್ ನೇಷನ್ಗೆ ಒಂದೇ ಟ್ಯಾಕ್ಸ್, ಅದು ಯಾವುದಾಗಿರ್ಬೇಕು ಅಂತ ಹೇಳಿದ್ರೆ ಜಿ ಎಸ್ ಟಿನೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಜಿ ಎಸ್ ಟಿಯ ಒಂದು ಪ್ರೈಮ್ ಇಂಟೆನ್ಷನ್ ಅಂತ ಹೇಳ್ಬೋದು. ಹಾಗೆ ಒನ್ ಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಒನ್ ಟ್ಯಾಕ್ಸ್ ಅಂತ ಹೇಳಿದ್ರೆ ದೇಶದ ಯಾವ ಮೂಲೆಗೆ ಹೋದರೂ ಜಿ ಎಸ್ ಟಿ ರೇಟ್ ಒಂದೇ ಇರುತ್ತೆ. ಈಗ ಕರ್ನಾಟಕದಲ್ಲಿ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಅದರ ಟ್ಯಾಕ್ಸ್ ರೇಟ್ 12% ಅಂತ ತಿಳ್ಕೊಳ್ಳಿ. ಈಗ ನೀವು ಅದೇ ಪ್ರಾಡಕ್ಟ್ನ ಡೆಲ್ಲಿಲಿ ಪರ್ಚೇಸ್ ಮಾಡಿದ್ರು ಅದು 12%, ಬಿಕಾಸ್ ಜಿ ಎಸ್ ಟಿ ಇಸ್ ಅಪ್ಲಿಕೇಬಲ್ ಟು ದ ಎಂಟೈರ್ ಇಂಡಿಯಾ. ಹಾಗಾಗಿ ನೀವೆಲ್ಲೇ ಪರ್ಚೇಸ್ ಮಾಡಿದ್ರು ದ ಟ್ಯಾಕ್ಸ್ ರೇಟ್ ರಿಮೈನ್ಸ್ ದ ಸೇಮ್. ತಮಿಳ್ನಾಡಲ್ಲಿ ಪರ್ಚೇಸ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್, ದ ಟ್ಯಾಕ್ಸ್ ರೇಟ್ ಇಸ್ 12%. ದೇರ್ ಇಸ್ ನೋ ಚೇಂಜ್ ಇನ್ ದ ಟ್ಯಾಕ್ಸ್ ರೇಟ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ರೀತಿಯಾದ ಟ್ಯಾಕ್ಸ್ ರೇಟ್ ಇರಲ್ಲ. ಜಿ ಎಸ್ ಟಿ ರೇಟ್ ರಿಮೈನ್ಸ್ ಸೇಮ್ ಫಾರ್ ದ ಎಂಟೈರ್ ಇಂಡಿಯಾ. ಹಾಗೆ ಒನ್ ಮಾರ್ಕೆಟ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ವೆನ್ ದ ಟ್ಯಾಕ್ಸ್ ರೇಟ್ ಈಸ್ ಸೇಮ್ ಸ್ಟೂಡೆಂಟ್ಸ್, ದ ಟ್ಯಾಕ್ಸ್ ರೇಟ್ ಸೇಮ್ ಇರೋದ್ರಿಂದ ಪ್ರಾಡಕ್ಟ್ ರೇಟ್ ಕೂಡ ಅಂದರೆ ಒಂದೇ ಇರುತ್ತೆ. ಸೊ ಒನ್ ಮಾರ್ಕೆಟ್. ಸೊ ದ ಮೈನ್ ಇಂಟೆನ್ಷನ್ ಆಫ್ ಜಿ ಎಸ್ ಟಿ ಇಸ್ ಒನ್ ನೇಷನ್, ಒನ್ ಟ್ಯಾಕ್ಸ್, ಒನ್ ಮಾರ್ಕೆಟ್. ಆ್ಯಂಡ್ ಆನ್ 8 ಸೆಪ್ಟೆಂಬರ್ 2016 ಅಂದರೆ 8 ಸೆಪ್ಟೆಂಬರ್ 2016 ಈ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಮೆಂಡ್ಮೆಂಟ್ ಬಿಲ್ನ ಪ್ರೆಸಿಡೆಂಟ್ ಅಪ್ರೂವ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಆನ್ 8 ಸೆಪ್ಟೆಂಬರ್ 2016 ಪ್ರೆಸಿಡೆಂಟ್ ಅಪ್ರೂವ್ಡ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಅಪ್ರೂವ್ ಮಾಡ್ತಾರೆ. ಸೊ ಇಟ್ ಇಸ್ ದ 101st ಅಮೆಂಡ್ಮೆಂಟ್ ಬಿಲ್ ಅಂತ ನಾವು ಹೇಳ್ಬೋದು. ಇಟ್ ವಾಸ್ ಪಾಸ್ಡ್ ಇನ್ ಲೋಕಸಭಾ ಆನ್ 29th March 2017. ಅಂದರೆ ಜಿ ಎಸ್ ಟಿ ಅಮೆಂಡ್ಮೆಂಟ್ ಬಿಲ್ನ ಏನು ಪ್ರೆಸಿಡೆಂಟ್ ಅಪ್ರೂವ್ ಮಾಡಿರ್ತಾರೆ ಅದನ್ನ ಲೋಕಸಭೆಯಲ್ಲಿ 29th March 2017 ಆ ದಿವಸ ಪಾಸ್ ಮಾಡ್ತಾರೆ. ಆ್ಯಂಡ್ ಜಿ ಎಸ್ ಟಿ ಕೇಮ್ ಇನ್ ಟು ಇಫೆಕ್ಟ್ ಫ್ರಮ್ 1st July 2017. ಸೊ ಯಾವಾಗ ಅದು ಇಂಟ್ರೊಡ್ಯೂಸ್ ಆಯಿತು ಇಂಡಿಯಾದಲ್ಲಿ ಅಂತ ಹೇಳಿದ್ರೆ 1st July 2017ಗೆ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಆ್ಯಂಡ್ ಜಿ ಎಸ್ ಟಿ ಹ್ಯಾಸ್ ರಿಪ್ಲೇಸ್ಡ್ 17 ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನೋಡಿ, ಜಿ ಎಸ್ ಟಿ ಇಸ್ ಆನ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಈಗ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇಫ್ ಆನ್ ಎಸ್ ಎಸ್ ಸಿ ಪೇಸ್ ದ ಟ್ಯಾಕ್ಸ್ ಡೈರೆಕ್ಟ್ಲಿ ಟು ದ ಗೌರ್ಮೆಂಟ್, ಅಂದರೆ ಗೌರ್ಮೆಂಟ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟಾಗಿ ಎಸ್ ಎಸ್ ಸಿ ಪೇ ಮಾಡಿದ್ರೆ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಇಫ್ ಐ ಹ್ಯಾವ್ ಅರ್ನ್ಡ್ ಇನ್ಕಮ್ ಆ್ಯಂಡ್ ಮೈ ಇನ್ಕಮ್ ಎಕ್ಸೀಡ್ಸ್ ಎಕ್ಸೆಂಪ್ಟಿಬಲ್ ಲಿಮಿಟ್, ಅಂದರೆ ಈಗ ಮೈ ಏಜ್ ಇಸ್ ಬಿಲೋ 60 years. ಸೊ ನನಗೆ 2,50,000 ತನಕ ನನ್ನ ಇನ್ಕಮಲ್ಲಿ ಎಕ್ಸಂಪ್ಷನ್ ಕ್ಲೇಮ್ ಮಾಡ್ಬೋದು. 2,50,000 ಏನೇ ಜಾಸ್ತಿ ಇದ್ದರೂ ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ನನ್ನ ಇನ್ಕಮ್ 3 lakh ಇದೆ ಅಂತ ತಿಳ್ಕೊಳ್ಳಿ, ಅವಾಗ 2,50,000 ನಿಲ್ಲಾಯಿತು. ಇನ್ 50,000 ಮೇಲೆ ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಯಾರಿಗೆ ಪೇ ಮಾಡಬೇಕಾಗುತ್ತೆ? ಸೊ ಐ ಹ್ಯಾವ್ ಟು ಪೇ ಡೈರೆಕ್ಟ್ಲಿ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅಲ್ಲಿ ಯಾವುದೇ ರೀತಿಯಾದ ಮಿಡ್ಲ್ ಮ್ಯಾನ್ ಇರಲ್ಲ. In case of direct tax, the SSC will pay the tax directly to the tax department. Indirect tax ಗೆ ಬಂದರೆ ಹಾಗಾಗಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ನೀವೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ MRP 30 rupees ಅಂತ ಇದೆ, ಅಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಅಂದರೆ ನೀವೇನು MRP 30 rupees ಪೇ ಮಾಡ್ತಾ ಇದ್ದೀರಾ ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈಗ ಆ ಟ್ಯಾಕ್ಸ್ನ ನೀವು ಇನ್ಕಮ್ ಟ್ಯಾಕ್ಸ್ ನೀವು ಯಾವುದೇ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡ್ತಾ ಇಲ್ಲ. ನೀವೇನು ಮಾಡ್ತೀರಾ, ಎಲ್ಲಿ ನೀವು ಅಥವಾ ಯಾರು ಸೆಲ್ಲರ್ ಇದ್ದಾನೆ ಸೊ ಅವನಿಂದ ನೀವು ಪರ್ಚೇಸ್ ಮಾಡ್ತಾರೆ, ಸೊ ಅವನಿಗೆ ನೀವೇನು ಮಾಡ್ತೀರಾ ಅಂದರೆ ಪೇ ಮಾಡ್ತೀರಾ. ಅಂದರೆ ಟ್ಯಾಕ್ಸ್ ನೀವು ಯಾರಿಗೆ ಪೇ ಮಾಡ್ತೀರಾ? ಸೆಲ್ಲರಿಗೆ ಪೇ ಮಾಡ್ತೀರಾ. ನೆಕ್ಸ್ಟ್ ಅವ್ನು ಸೆಲ್ಲರ್ ಆದವನು ಹಿ ವಿಲ್ ಪೇ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಹಾಗೆ ಅಲ್ಲಿ ನೀವು ಪ್ರಾಡಕ್ಟ್ ಕೇಸಲ್ಲಿ, ಗೂಡ್ಸ್ ಕೇಸಲ್ಲಿ ಅಥವಾ ಸರ್ವಿಸಸ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಬೈಯರ್ ಇದ್ದಾನೆ ಅಥವಾ ಅದು ಯಾರೇ ಆಗಿರ್ಬೋದು, ಅವ್ನು ಡೈರೆಕ್ಟಾಗಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಮೌಂಟ್ ಕಟ್ಟಲ್ಲ. ಅಲ್ಲಿ ಇಂಟರ್ಮೀಡಿಯರಿಗೆ, ಮಿಡ್ಲ್ ಮ್ಯಾನಿಗೆ ಟ್ಯಾಕ್ಸ್ ಕೊಡ್ತಾನೆ, ಅವನು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪೇ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ ಡಿಟೇಲ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಬರುತ್ತೆ. ಹಾಗೆ ಜಿ ಎಸ್ ಟಿ ಹ್ಯಾಸ್ ರಿಪ್ಲೇಸ್ಡ್ 17 ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ನೋಡಿ,
prior to introduction of GST came into effect on, so if you see this slide you will come to know it came into effect ಯಾವಾಗ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಯ್ತು ಅಂದರೆ 1st July 2017ಗೆ ಇಂಟ್ರೊಡ್ಯೂಸ್ ಆಯಿತು. ಈ GST ಏನಿದೆಯಲ್ಲ ಎಷ್ಟು ಟ್ಯಾಕ್ಸಸ್ನ ರಿಪ್ಲೇಸ್ ಮಾಡಿದೆ ಅಂದರೆ ಅರೌಂಡ್ 17 ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸಸ್. ಅಂದರೆ ಸೆಂಟರ್ ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ನ ಲೇವಿ ಮಾಡ್ತಿತ್ತು, ಸ್ಟೇಟ್ ಕೆಲವೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್ನ ಲೇವಿ ಮಾಡ್ತಿತ್ತು. ಯಾವ ರೀತಿ ಟ್ಯಾಕ್ಸಸ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದು CST ಅಂತ ಹೇಳ್ಬಿಟ್ಟು ಲೇವಿ ಮಾಡ್ತಾ ಇತ್ತು, ಹಾಗೆ ಎಕ್ಸೆಸ್ ಡ್ಯೂಟಿ ಲೇವಿ ಮಾಡ್ತಾ ಇತ್ತು, ಕಸ್ಟಮ್ಸ್ ಡ್ಯೂಟಿ ಆ ರೀತಿ ಲೇವಿ ಮಾಡ್ತಾ ಇತ್ತು. ಇದನ್ನೆಲ್ಲ ಕೆಲವೊಂದು ಟ್ಯಾಕ್ಸಸ್ನ ಇದು ರಿಪ್ಲೇಸ್ ಮಾಡಿದೆ. ಯಾವುದು ರಿಪ್ಲೇಸ್ ಮಾಡಿದೆ ಅಂದರೆ GST. ಹಾಗೆ ಸ್ಟೇಟ್ ಯಾವುದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸಸ್ ಲೇವಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ವ್ಯಾಟ್ ಅಂತ ಇತ್ತು ಮೊದಲು. ಈ GST ಬರೋಕ್ಕಿಂತ ಮುಂಚೆ ಪ್ರತಿಯೊಂದು ಸ್ಟೇಟ್ ಅವ್ರದ್ದೇ ಆದ ವ್ಯಾಟ್ ಸಿಸ್ಟಮ್ ಇತ್ತು. ಕರ್ನಾಟಕದಲ್ಲಿ KVAT ಇತ್ತು, ತಮಿಳ್ನಾಡಲ್ಲಿ ತಮಿಳ್ನಾಡು ವ್ಯಾಟ್ ಅಂತ ಇತ್ತು. ಸೊ ಆ ರೀತಿ ಟ್ಯಾಕ್ಸಸ್ನ GST ರಿಪ್ಲೇಸ್ ಮಾಡಿ. ಸೊ ಇಟ್ ಇಸ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್. ಸೊ ಫಾರ್ ದ ಎಂಟೈರ್ ಇಂಡಿಯಾ only one tax, that is GST, that is the indirect tax. And how GST is going to benefit ಅಂದರೆ ಯಾವ ರೀತಿ GST ಬೆನಿಫಿಟ್ನ ಕೊಡುತ್ತೆ ಅಥವಾ ಅದರಿಂದ ಪ್ರಯೋಜನಗಳು ಏನು ಅಂತ ಹೇಳಿದ್ರೆ, ಸಿಂಪ್ಲಿಫೈ ಇಂಡೈರೆಕ್ಟ್ ಟ್ಯಾಕ್ಸಸ್. ಅಂದರೆ ಮೊದಲು ಏನು 17 ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕಿತ್ತು, ಸಪ್ರೇಟ್ ರಿಜಿಸ್ಟ್ರೇಷನ್ಸ್ನ ತೊಗೊಬೇಕಿತ್ತು, ರಿಟರ್ನ್ಸ್ ಫೈಲ್ ಮಾಡಬೇಕಿತ್ತು. ದೀಸ್ ಕಾಂಪ್ಲೆಕ್ಸಿಟೀಸ್ ಹ್ಯಾವ್ ಬೀನ್ ರಿಡ್ಯೂಸ್ಡ್ ಬೈ GST. ಸೊ GSTಯಿಂದ ಏನಾಗಿದೆ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಸಿಂಪ್ಲಿಫೈ ಮಾಡಿದ್ದಾರೆ. ಅಲ್ಲಿ 17 ಇಂಡೈರೆಕ್ಟ್ ಟ್ಯಾಕ್ಸಸ್ ಇತ್ತು, ಅದನ್ನೆಲ್ಲ ಸಬ್ಸ್ಯೂಮ್ ಆಗಿ ಅದೆಲ್ಲ ಮರ್ಜ್ ಆಗಿ ಈಗ ಒಂದೇ GST ಆಗಿರುವಂಥದ್ದು. ಹಾಗಾಗಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಸಿಂಪ್ಲಿಫೈ ಆಯಿತು. ರೆಡ್ಯೂಸ್ ಕಾಂಪ್ಲೆಕ್ಸಿಟೀಸ್ ಅಂತ ಹೇಳ್ತಾ ಇದ್ದಾರೆ. ದೆರ್ ವರ್ ಲಾಟ್ ಆಫ್ ಕಾಂಪ್ಲೆಕ್ಸಿಟೀಸ್. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿ ಈಗೆಲ್ಲರೂ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ, ನಿಮ್ಮ ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ KVAT ಅಂತ ಹೇಳಿಬಿಟ್ಟು ಟ್ಯಾಕ್ಸ್ ಲೇವಿ ಆಗ್ತಾ ಇತ್ತು. ಸೊ ವಿದಿನ್ ಕರ್ನಾಟಕ ನೀವು ಸೇಲ್ ಮಾಡ್ತಾ ಇದ್ರೆ KVAT ಅಪ್ಲೈ ಆಗ್ತಾ ಇತ್ತು. ಸೊ ಅವಾಗ ನೀವು KVAT ಅಂಡರಲ್ಲಿ ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೊಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ಬುಕ್ಸ್ ಆಫ್ ಅಕೌಂಟ್ಸ್ನ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಿತ್ತು. ನೀವು ನಿಮ್ಮ ಸೇಲ್ಸ್ ಇನ್ಫಾರ್ಮೇಷನ್ಸ್ನ ಕೊಡಬೇಕಿತ್ತು, ಅದನ್ನ ರಿಟರ್ನ್ಸ್ ಅಂತ ಕರಿತೀವಿ. ಈ ರಿಟರ್ನ್ಸಲ್ಲಿ ನಿಮ್ಮ ಸೇಲ್ಸ್ ಇನ್ಫಾರ್ಮೇಷನ್ನ, ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ ಅಂದರೆ ಎಷ್ಟು ಸೇಲ್ಸ್ ಆಯಿತು, ಟರ್ನ್ ಓವರ್ ಆಯಿತು, ಅದನ್ನ ಮೆನ್ಷನ್ ಮಾಡಬೇಕಿತ್ತು. ಇದು ಒಂದು. ನೀವು ಅದೇ ಎಲ್ಲಾದರೂ ವಿದಿನ್ ದ ಸ್ಟೇಟ್ ಎಲ್ಲಾದರೂ ಸಪ್ಲೈ ಆದರೆ, ವಿದಿನ್ ದ ಸ್ಟೇಟ್ ಆದರೆ ಅದನ್ನ ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಹೇಳ್ತೀವಿ. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಸಪ್ಲೈ ಆದರೆ ಇಂಟರ್ ಸ್ಟೇಟ್ ಅಂತ ಕರಿತೀವಿ, INTER. ಸೊ ಇದ್ರ ಬಗ್ಗೆನೂ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೆಲ್ಲರ್ ಈಸ್ ಸೆಲ್ಲಿಂಗ್ ಗೂಡ್ಸ್ ಫ್ರಮ್ ಕರ್ನಾಟಕ ಟು ಮಹಾರಾಷ್ಟ್ರ. ಅವಾಗ KVAT ಅಪ್ಲೈ ಆಗಲ್ಲ. ಸೊ ಅವಾಗ CST ಅಂತ ಅಪ್ಲೈ ಆಗ್ತಿತ್ತು ಮೊದಲು, GST ಬರೋಕ್ಕಿಂತ ಮುಂಚೆ. ಸೊ ಅವಾಗ CST ಅಂಡರಲ್ಲೂ ಕೂಡ ರಿಜಿಸ್ಟ್ರೇಷನ್ಸ್ ತೊಗೊಬೇಕಿತ್ತು, ಬುಕ್ಸ್ ಆಫ್ ಅಕೌಂಟ್ ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಿತ್ತು, ರಿಟರ್ನ್ಸ್ನ ಫೈಲ್ ಮಾಡಬೇಕಿತ್ತು. ಈ ರೀತಿಯಾದ ದೇರ್ ವರ್ ಲಾಟ್ ಆಫ್ ಕಾಂಪ್ಲೆಕ್ಸಿಟೀಸ್ ಅಥವಾ ಡಿಫಿಕಲ್ಟೀಸ್ ಇತ್ತು. ಬಟ್ GSTಯಿಂದ ಇವೆಲ್ಲದೂ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಹಾಗೆ ರಿಮೂವ್ಸ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ಸ್ ಅಂತ ಹೇಳ್ತದೆ. ಕ್ಯಾಸ್ಕೇಡಿಂಗ್ ಇಫೆಕ್ಟ್ಸ್ ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರರ್ ಆದವನು ಒಬ್ಬ ಡೀಲರಿಗೆ ಸೇಲ್ ಮಾಡ್ದ, 100 ರೂಪೀಸ್ ಪ್ರಾಡಕ್ಟ್ ಅಂತ ಟ್ರೀಟ್ ಮಾಡಿ, ಮ್ಯಾನುಫ್ಯಾಕ್ಚರ್ ಸೋಲ್ಡ್ 100 ರೂಪೀಸ್ ಪ್ರಾಡಕ್ಟ್ ಟು ಡೀಲರಿಗೆ ಸೇಲ್ ಮಾಡ್ದ, ಟ್ಯಾಕ್ಸ್ ರೇಟ್ 10% ಅಂತ ಟ್ರೀಟ್ ಮಾಡಿ. ಈಗ ಅಲ್ಲಿಗೆ ಡೀಲರ್ ಆದವನು ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡುವಾಗ ಟ್ಯಾಕ್ಸ್ ಪೇ ಮಾಡಿ ಅವ್ನು ಪರ್ಚೇಸ್ ಮಾಡುವಂಥದ್ದು. ಅಂದರೆ 100 ರೂಪೀಸ್ ಪ್ರಾಡಕ್ಟ್ ಅದು, ಅದ್ರ ಮೇಲೆ 10% ಟ್ಯಾಕ್ಸ್. 10% ಟ್ಯಾಕ್ಸ್ ಅಂದರೆ 100 ರೂಪೀಸ್ ಮೇಲೆ 10 ರೂಪೀಸ್ ಆಗುತ್ತೆ. ಅಲ್ಲಿಗೆ ಸೆಲ್ಲರ್ ಮ್ಯಾನುಫ್ಯಾಕ್ಚರರ್ಗೆ ಎಷ್ಟು ಪೇ ಮಾಡ್ತಾನೆ ಅಂದರೆ 110 ರೂಪೀಸ್ ಪೇ ಮಾಡ್ತಾನೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸಾಂಪಲ್ ವಾಟ್ ಐ ಆಮ್ ಸೇಯಿಂಗ್. ಮ್ಯಾನುಫ್ಯಾಕ್ಚರರ್ ಆದವನು ಡೀಲರಿಗೆ 100 ರೂಪೀಸ್ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇದ್ದಾನೆ. ಅದರ ಆ ಪ್ರಾಡಕ್ಟಿನ ಮೇಲೆ ಟ್ಯಾಕ್ಸ್ ರೇಟ್ ಎಷ್ಟು ಅಂದರೆ 10% ಅಂತ ಟ್ರೀಟ್ ಮಾಡಿ. ಸೊ 100 ಮೇಲೆ 10% ಅಂದರೆ 10 ರೂಪೀಸ್. ಈಗ ಡೀಲರ್ ಆದವನು ಬರೀ ಪ್ರಾಡಕ್ಟಿಗೆ ಮಾತ್ರ ಪೇ ಮಾಡುವಂಥದ್ದಲ್ಲ, 100 ರೂಪೀಸ್ ಮಾತ್ರ ಪೇ ಮಾಡಲ್ಲ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅವನು ಮ್ಯಾನುಫ್ಯಾಕ್ಚರಿಗೆ ಪೇ ಮಾಡ್ತಾನೆ. ಅಲ್ಲಿಗೆ 100 ರೂಪೀಸ್ ಪ್ರಾಡಕ್ಟ್ ಮೇಲೆ 10% ಅಂದರೆ 110. ಡೀಲರ್ ಆದವನು 110 ಪೇ ಮಾಡ್ತಾನೆ. ನೆಕ್ಸ್ಟ್ ಡೀಲರ್ ಆದವನು ಹೋಲ್ಸೇಲರಿಗೆ ಸೆಲ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಈಗ ಹೋಲ್ಸೇಲರಿಗೆ ಸೆಲ್ ಮಾಡುವಾಗ ಪ್ರಾಡಕ್ಟ್ ಟ್ಯಾಕ್ಸ್ ರೇಟ್ ಇಸ್ 10% ಓನ್ಲಿ. ಸೆಲ್ ಮಾಡುವಾಗ 110 ಇರೋ ಪ್ರಾಡಕ್ಟ್ ಅಂದರೆ ಡೀಲರಿಗೆ ಎಷ್ಟಕ್ಕೆ ಸಿಕ್ಕಿದೆ ಅಂದರೆ 110ಗೆ, ಅವನು ನೆಕ್ಸ್ಟ್ ಹೋಲ್ಸೇಲರ್ಗೆ ಸೆಲ್ ಮಾಡುವಾಗ ಅದ್ರ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡ್ತಾನೆ. 110 ಮೇಲೆ 10%. ಅಲ್ಲಿಗೆ
ಟ್ಯಾಕ್ಸ್ ಎಷ್ಟಾಯ್ತು ಅಂದರೆ 11 ರೂಪೀಸ್ ಆಗುತ್ತೆ ಹೋಲ್ಸೇಲರಿಗೆ ಸೆಲ್ ಮಾಡುವಾಗ. ಈಗ ನೋಡಿ, ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂದರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು, ವಿಚ್ ಈಸ್ ಅಗೇನ್ಸ್ಟ್ ದ ಟ್ಯಾಕ್ಸ್ ರೂಲ್ಸ್. ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ, ತೆರಿಗೆ ಮೇಲೆ ತೆರಿಗೆ ಅಂತ. ಸೊ ಅಂಡರ್ GST ದ ಕ್ಯಾಸ್ಕೇಡಿಂಗ್ ಇಫೆಕ್ಟ್ಸ್ ಆಫ್ ಟ್ಯಾಕ್ಸ್ ಹ್ಯಾವ್ ಬೀನ್ ರಿಮೂವ್ಡ್, ಅದನ್ನ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟ್ಯಾಕ್ಸ್ಡ್ ಎಟ್ 0%, 5%, 12%, 18% ಆ್ಯಂಡ್ 28%. ಇದು GSTಯಲ್ಲಿ ಟ್ಯಾಕ್ಸ್ ರೇಟ್ಸ್ ಬಗ್ಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್. 0% ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಚಾರ್ಜ್ ಮಾಡ್ತಾರೆ, 5% ಚಾರ್ಜ್ ಮಾಡ್ತಾರೆ, 12%, 18%, 28%. ದೀಸ್ ಆರ್ ದ ಟ್ಯಾಕ್ಸ್ ರೇಟ್ಸ್. ಇದ್ರ ಜೊತೆಗೆ ಇನ್ನು ಕೆಲವೊಂದು ಟ್ಯಾಕ್ಸ್ ರೇಟ್ಸ್ ಇದೆ. ಇನ್ ಅಡಿಷನ್ ಸೆಸ್ ಈಸ್ ಚಾರ್ಜ್ ಎಟ್ 15%. ಸೆಸ್ ಅನ್ನು ಚಾರ್ಜ್ ಮಾಡ್ತಾರೆ. ಸೊ ಅದರ ರೇಟ್ ಎಷ್ಟು ಅಂದರೆ 15%. GST will be levied concurrently by the central government CGST and state government SGST. So GST will be levied concurrently ಅಂತ ಹೇಳ್ತಾ ಇದ್ದಾರೆ. Concurrently ಅಂತ ಹೇಳಿದ್ರೆ simultaneously. So before understanding that point, you have to understand these two terms. ಎರಡು terms ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, which is more important in case of GST. First is intrastate transaction. Intrastate, INTRA, intrastate transaction. Next is interstate transaction. ಎರಡು ಟ್ರಾನ್ಸಾಕ್ಷನ್ ಬರುತ್ತೆ, ಒಂದು ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್, ಇನ್ನೊಂದು ಇಂಟರ್ಸ್ಟೇಟ್, INTER, interstate transaction. First we shall understand intrastate transaction. Intrastate transaction ಅಂದ್ರೆ ಏನು ಅಂತ ಹೇಳ್ಬಿಟ್ಟು, assume that a dealer of ಕಾರ್ಕಳದ ಒಬ್ಬ ಡೀಲರ್ ಮಂಗಳೂರು ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನಂತ ಅಸ್ಯೂಮ್ ಮಾಡ್ಕೊಳ್ಳಿ. ಕಾರ್ಕಳ ಡೀಲರ್ ಮಂಗಳೂರು ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆ ಗೂಡ್ಸಿನ ಮೇಲೆ GST ರೇಟ್ ಯು ಅಸ್ಯೂಮ್ ಆಸ್ 12%. GST rate is 12%. So in case of any transaction, in case of GST, ಯಾವ್ದಾದ್ರು ಟ್ರಾನ್ಸಾಕ್ಷನ್ ಬಂದಾವಾಗ ನೀವೇನು ನೋಡ್ಬೇಕಂದ್ರೆ, ಒಂದು the place of the seller and place of buyer. These two places are very important. ಯಾವ್ದೆಲ್ಲ ಪ್ಲೇಸಸ್ ಅಂತ ಹೇಳಿದ್ರೆ ಬಯರ್ ಪ್ಲೇಸ್ ಮತ್ತೆ ಸೆಲ್ಲರ್ ಪ್ಲೇಸ್. ಈಗ ನಾನು ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ಬಯರ್ ಆದವನು ಕಾರ್ಕಳ ಡೀಲರ್ ಮಂಗಳೂರು ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ. GST rate is 12% ಅಂತ ಹೇಳಿದೆ. ಬಯರ್ ಇಸ್ ಕಾರ್ಕಳ ಡೀಲರ್, ಸೆಲ್ಲರ್ ಮಂಗಳೂರು ಡೀಲರ್. ಈಗ ನೀವೇನು ನೋಡಬೇಕು ಅಂತ ಹೇಳಿದ್ರೆ, ಬಯ್ಯರ್ ಮತ್ತೆ ಸೆಲ್ಲರ್ ಒಂದೇ ಸ್ಟೇಟಲ್ಲಿ ಇದ್ದಾರಾ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಇದ್ದಾರಾ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ನೀವು ನೋಡೋದಾದ್ರೆ ಬಯ್ಯರ್ ಕಾರ್ಕಳದವನು ಕರ್ನಾಟಕದಲ್ಲೇ ಇರೋದು, ಸೆಲ್ಲರ್ ಮಂಗಳೂರಲ್ಲಿ ಇದ್ದಾನೆ, ಅವನು ಕೂಡ ಕರ್ನಾಟಕದಲ್ಲೇ ಇದ್ದಾನೆ. ಸೊ ಆಸ್ ಪರ್ ದ ಎಕ್ಸಾಂಪಲ್, ಬೋತ್ ದ ಪಾರ್ಟೀಸ್ ಟು ದ ಸಪ್ಲೈ, ಬಯ್ಯರು ಆಗಿರ್ಬೋದು ಸೆಲ್ಲರು ಆಗಿರ್ಬೋದು, ಅವರಿಬ್ರು ಕರ್ನಾಟಕದಲ್ಲೇ ಇದ್ದಾರೆ. ಹಾಗಾಗಿ ಆ ರೀತಿಯ ಟ್ರಾನ್ಸಾಕ್ಷನ್ ನಾವು ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಯಾವ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ, ವೇರ್ ದ ಬಯರ್ ಅಂಡ್ ದ ಸೆಲ್ಲರ್ ಆರ್ ಫ್ರಮ್ ದ ಸೇಮ್ ಸ್ಟೇಟ್. ಬಯರ್ ಮತ್ತೆ ಸೆಲ್ಲರ್ ಇಬ್ರು ಒಂದೇ ಸ್ಟೇಟಿನವರಾಗಿದ್ರೆ ಆ ರೀತಿಯ ಟ್ರಾನ್ಸಾಕ್ಷನ್ ನಾವು ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಇಂಟರ್ಸ್ಟೇಟ್, ಕಾರ್ಕಳದ ಡೀಲರ್ ಮಹಾರಾಷ್ಟ್ರ ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ಕಾರ್ಕಳ ಡೀಲರ್, ಕಾರ್ಕಳ ಈಸ್ ಇನ್ ಕರ್ನಾಟಕ, ಬಯರ್ ಈಸ್ ಇನ್ ಕರ್ನಾಟಕ. ಅವನು ಪರ್ಚೇಸ್ ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ, ಸೆಲ್ಲರ್ ಈಸ್ ಇನ್ ಮಹಾರಾಷ್ಟ್ರ. ಈಗ ಬಯರ್ ಕರ್ನಾಟಕದವನು, ಸೆಲ್ಲರ್ ಮಹಾರಾಷ್ಟ್ರದವನು, ಇಂಟ್ರಾಸ್ಟೇಟ್ ಅಲ್ಲ. ಸೊ ಇದೇನಾಗುತ್ತೆ ಅಂದ್ರೆ ಅಕ್ರಾಸ್ ದ ಸ್ಟೇಟ್, ಬೇರೆ ಸ್ಟೇಟಿಂದ ಪರ್ಚೇಸ್ ಮಾಡ್ತಾ ಇರೋದು. ಸೊ ಬೇರೊಂದು ಸ್ಟೇಟಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ನಾವು ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. INTER, ಇಂಟರ್ಸ್ಟೇಟ್ ಟ್ರಾನ್ಸಾಕ್ಷನ್. ಇಂಟ್ರಾ ಅಂತ ಹೇಳಿದ್ರೆ ಬಯರ್ ಮತ್ತೆ ಸೆಲ್ಲರ್ ಸೇಮ್ ಸ್ಟೇಟಿನವರಾಗಿದ್ರೆ ಅದನ್ನ ಇಂಟ್ರಾಸ್ಟೇಟ್ ಅಂತ ಕರಿತೀವಿ. INTRA, ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್. ಈಗ GST ವಿಲ್ ಬಿ ಲೇವಿಡ್ ಕನ್ಕರೆಂಟ್ಲಿ ಬೈ ದ ಸೆಂಟ್ರಲ್ ಗವರ್ಮೆಂಟ್ CGST ಅಂಡ್ ಸ್ಟೇಟ್ ಗವರ್ಮೆಂಟ್ SGST ಅಂತ ಹೇಳ್ತಾ ಇದ್ದಾರೆ. ಈಗ ಆಸ್ ಪರ್ ದ ಎಕ್ಸಾಂಪಲ್, ನಾನು ಕಾರ್ಕಳ ಡೀಲರ್ ಅದನ್ನು ಮಂಗಳೂರು ಡೀಲರ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾನೆ, GST ರೇಟ್ 12% ಅಂತ ಹೇಳಿದೆ. ಸೊ GST ಹೇಗೆ ಚಾರ್ಜ್ ಮಾಡ್ತಾರೆ ಅಂದ್ರೆ, ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಕೇಸಲ್ಲಿ CGSTನೂ ಚಾರ್ಜ್ ಮಾಡ್ತಾರೆ, SGSTನೂ ಚಾರ್ಜ್ ಮಾಡ್ತಾರೆ. ಯಾವುದ್ರಲ್ಲಿ ಅಂತ ಹೇಳಿದ್ರೆ, ವಿದಿನ್ ದ ಸ್ಟೇಟ್ ಸಪ್ಲೈ ಆದವಾಗ ಬಯರು
ಒಂದೇ ಸ್ಟೇಟನು, ಸೆಲ್ಲರ್ ಕೂಡ ಅದೇ ಸ್ಟೇಟನು ಆದವಾಗ ಅವಾಗ CGSTನೂ ಲೇವಿ ಮಾಡ್ತಾರೆ, SGSTನೂ ಲೇವಿ ಮಾಡ್ತಾರೆ. ಹೇಗೆ ಲೇವಿ ಮಾಡ್ತಾರೆ ಅಂತ ಹೇಳಿದ್ರೆ, ಆಸ್ ಪರ್ ದ ಎಕ್ಸಾಂಪಲ್ GST ರೇಟ್ ಇಸ್ 12%. ಅಲ್ಲಿಗೆ ಈಕ್ವಲ್ ಪರ್ಸೆಂಟೇಜ್ ಏನಾಗುತ್ತೆ ಅಂದ್ರೆ ಅದು ಡಿವೈಡ್ ಮಾಡಬೇಕಾಗುತ್ತೆ. 12% ಅಲ್ಲಿ CGST ರೇಟ್ ಎಷ್ಟು ಅಂದ್ರೆ 6%, SGST ರೇಟ್ ಎಷ್ಟು ಅಂದ್ರೆ 6%. ಇದು ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್. ಅರ್ಥ ಮಾಡ್ಕೊಳ್ಳಿ, ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್ ಕೇಸಲ್ಲಿ ಬೋತ್ CGST ಅಂಡ್ SGST ವಿಲ್ ಬಿ ಲೇವಿಡ್ ಸೈಮಲ್ಟೇನಿಯಸ್ಲಿ. 12% GST ಅಂತ ಹೇಳಿದ್ರೆ CGST 6%, SGST 6%. ಅದೇ 18% GST ಅಂತ ಆದ್ರೆ ಸೇಮ್ ಸ್ಟೇಟ್ ಅಲ್ಲಿ ಸಪ್ಲೈ ಆಯಿತು, GST ರೇಟ್ 18% ಅಂತ ಕನ್ಸಿಡರ್ ಮಾಡಿ. ಅವಾಗ CGST ರೇಟ್ 9% ಆಗುತ್ತೆ, SGST ರೇಟ್ 9% ಆಗುತ್ತೆ. ಅದೇ ಈಗ ನೆಕ್ಸ್ಟ್ ಪಾಯಿಂಟ್ ನೋಡಿ, ಆನ್ ಇಂಟರ್ಸ್ಟೇಟ್ ಸೇಲ್ IGST ಇಸ್ ಲೇವಿಡ್ ಅಂತ ಹೇಳ್ತಾ ಇದ್ದಾರೆ. IGST ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಆನ್ ಇಂಟರ್ಸ್ಟೇಟ್ ಸೇಲ್ IGST ಇಸ್ ಲೇವಿಡ್. ಇಂಟರ್ಸ್ಟೇಟ್ ಸೇಲ್ ಅಂದ್ರೆ ಏನು? ವಿದಿನ್ ದ ಸ್ಟೇಟ್ ಆದ್ರೆ ಇಂಟರ್ಸ್ಟೇಟಾ? ಅಲ್ಲ, ಅಕ್ರಾಸ್ ದ ಸ್ಟೇಟ್ ಸಪ್ಲೈ ಆದರೆ ಅದನ್ನ ಇಂಟರ್ಸ್ಟೇಟ್ ಸೇಲ್ ಅಂತ ಕರಿತೀವಿ. ಅಕ್ರಾಸ್ ದ ಸ್ಟೇಟ್ ಅಂದರೆ ಮಹಾರಾಷ್ಟ್ರದಿಂದ ಕರ್ನಾಟಕ ಡೀಲರ್ ಪರ್ಚೇಸ್ ಮಾಡಿದ್ರೆ, ಕರ್ನಾಟಕ ಡೀಲರ್ ಇಂದ ತಮಿಳ್ನಾಡು ಡೀಲರ್ ಪರ್ಚೇಸ್ ಮಾಡಿದ್ರೆ, ತಮಿಳ್ನಾಡು ಡೀಲರ್ ಇನ್ಯಾವುದೋ ಸ್ಟೇಟಿನ ಡೀಲರಿಂದ ಪರ್ಚೇಸ್ ಮಾಡಿದ್ರೆ ಅದನ್ನೆಲ್ಲ ನಾವು ಇಂಟರ್ಸ್ಟೇಟ್ ಸೇಲ್ ಅಂತ ಕರಿತೀವಿ. ಇಂಟರ್ಸ್ಟೇಟ್ ಸೇಲ್ ಕೇಸಲ್ಲಿ CGST ಮತ್ತು SGST ಅಪ್ಲೈ ಆಗಲ್ಲ, IGST ಅಪ್ಲೈ ಆಗುತ್ತೆ. IGST ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಈಗ GST ರೇಟ್ 18% ಅಂತ ಇದ್ರೆ ಇಂಟರ್ಸ್ಟೇಟ್ ಸೇಲ್ ಆದರೆ, ಇಂಟರ್ಸ್ಟೇಟ್ ಅಂತ ಹೇಳಿದ್ರೆ ಅಕ್ರಾಸ್ ದ ಸ್ಟೇಟ್, ಈಗ ಕರ್ನಾಟಕ ಡೀಲರ್ ಅದನ್ನು ಮಹಾರಾಷ್ಟ್ರ ಡೀಲರಿಂದ ಪರ್ಚೇಸ್ ಮಾಡ್ತಾನೆ, GST ರೇಟ್ 18% ಅಂತ ಕನ್ಸಿಡರ್ ಮಾಡಿ. ಅಲ್ಲಿಗೆ IGST ರೇಟ್ ಎಷ್ಟಾಗುತ್ತೆ ಅಂದರೆ 18%. ಇಂಟರ್ಸ್ಟೇಟ್ ಕೇಸಲ್ಲಿ ಅಕ್ರಾಸ್ ದ ಸ್ಟೇಟ್ ಸಪ್ಲೈ ಆದಾಗ GST ರೇಟ್ ಏನಿರುತ್ತಲ್ಲ ಅದಷ್ಟು IGST ರೇಟ್ ಆಗಿರುತ್ತೆ. GST ರೇಟ್ 18% ಇದ್ದರೆ IGST ಕೂಡ 18%. ಅದೇ ಎಲ್ಲಾದರೂ ನಿಮ್ಮ 12% ಆದರೆ IGSTನೂ 12%. ಅದೇ ವಿದಿನ್ ದ ಸ್ಟೇಟ್ ಸಪ್ಲೈ ಆದರೆ ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಕೂಡ ಒಂದೇ ಸ್ಟೇಟ್ ಅವರು ಆದರೆ GST ರೇಟ್ 18% ಇದ್ದರೆ ಅವಾಗ ಏನಾಗುತ್ತೆ ಅಂದರೆ IGST ಅಪ್ಲೈ ಆಗಲ್ಲ. ಇಂಟರ್ಸ್ಟೇಟ್ ಕೇಸಲ್ಲಿ CGST ಆ್ಯಂಡ್ SGST ಆರ್ ಅಪ್ಲಿಕೇಬಲ್. ಸೊ ಹೇಗೆ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ GST ರೇಟ್ 18% ಇದ್ದರೆ CGST 9%, SGST 9%. ಇಂಟರ್ಸ್ಟೇಟ್ ಕೇಸಲ್ಲಿ ಓನ್ಲಿ IGST is applicable. IGST ರೇಟ್ ಏನಂದ್ರೆ GST ರೇಟ್, ಎಂಟೈರ್ GST ರೇಟ್ IGST ರೇಟ್ ಆಗಿರುತ್ತೆ. Now this is the basic question which you are supposed to understand, students. So what is tax? Tax ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಈಗ in your previous sem you have learnt income tax, how to assess the individual, how to assess the income of firm, how to assess the income of companies. ಇದನ್ನೆಲ್ಲ ನಾವು ನೋಡಿದ್ವಿ. You have to understand what is the meaning of tax. Tax ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಬೇಕಾಗತ್ತೆ. Tax is an amount paid by the taxpayers to the government which will be used to provide public services. ನೋಡಿ, tax is an amount ಅಂತ ಹೇಳ್ತಾರೆ. It is an amount who pays to whom. ಯಾರು ಪೇ ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಅಥವಾ SSC will pay the amount to the government. ಗೌರ್ಮೆಂಟಿಗೆ SSC ಪೇ ಮಾಡುವಂಥದ್ದು. ಯಾಕೆ ಪೇ ಮಾಡ್ತಾನಂತ ಹೇಳಿದ್ರೆ, ಅಥವಾ ಗೌರ್ಮೆಂಟ್ ಅದನ್ನ ಯಾವ ಪರ್ಪಸ್ಗೆ ಯುಟಿಲೈಸ್ ಮಾಡುತ್ತೆ ಅಂದರೆ ಅದು ಅದರ ಪರ್ಪಸ್ಗೆ ಯುಟಿಲೈಸ್ ಮಾಡೋದಲ್ಲ, ಇಟ್ ವಿಲ್ ಬಿ ಯೂಸ್ಡ್ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿ. ಪಬ್ಲಿಕ್ ಸರ್ವಿಸಸ್ನ ಕೊಡುವಂಥದ್ದು, ಸೊಸೈಟಿಗೆ ಬೆನಿಫಿಟ್ ಆಗುವಂತೆ ಯಾವ್ದಾದ್ರು ಫೆಸಿಲಿಟೀಸ್ನ ಮಾಡುವಂಥದ್ದು. ಈಗ ಬ್ರಿಡ್ಜಸ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ. ಸೊ ಫಾರ್ ಆಲ್ ದೀಸ್ ಪರ್ಪಸ್ ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಯಾರ ಪರ್ಪಸ್ಸಿಗೆ? It is for the benefit of the society. So the amount collected by the government from the taxpayers or SSC will be utilized for providing public services. ಅಂದ್ರೆ ಸೊಸೈಟಿಯ ಬೆನಿಫಿಟ್ಗೆ ಆ ಅಮೌಂಟ್ನ ಯೂಸ್ ಮಾಡ್ತಾರೆ. I hope you are able to understand the meaning of tax. Next we shall understand the characteristics of tax. ಟ್ಯಾಕ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳ್ಬಿಟ್ಟು, ಕಂಪಲ್ಸರಿ ಆ್ಯಂಡ್ ನಾಟ್ ವಾಲಂಟರಿ. ನೋಡಿ, ಟ್ಯಾಕ್ಸ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣಗಳನ್ನು ನಾವು ನೋಡೋದಾದರೆ ಇಟ್ ಈಸ್ ನಾಟ್ ವಾಲಂಟರಿ. ಎಲ್ಲರೂ ತೆರಿಗೆ ಕಟ್ಟಬೇಕಂತೇನಿಲ್ಲ. ಈಗ ನಾನು ತೆರಿಗೆ ಕಟ್ಟಬೇಕಾ, ವಾಲಂಟರಿಯಾಗಿ ಹೋಗ್ಬಿಟ್ಟು ನಾ ಕಟ್ಟಬೇಕನ್ನೋ, ಇಟ್ ಈಸ್ ಕಂಪಲ್ಸರಿ. ಸೊ ಯಾರ
ಇನ್ಕಮ್ ಎಕ್ಸೀಡ್ ಆಗುತ್ತೆ ಅಥವಾ ಟರ್ನ್ ಓವರ್ ಎಕ್ಸೀಡ್ ಆಗುತ್ತೆ, ಒಂದು ಸ್ಪೆಸಿಫೈಡ್ ಲಿಮಿಟ್ ಇದೆ. ಜಿ ಎಸ್ ಟಿಲಿ ನಾವಿಲ್ಲಿ ಹೇಗೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಚಾರ್ಜ್ ಮಾಡ್ತೀರಾ, ಜಿ ಎಸ್ ಟಿ ಕೇಸಲ್ಲಿ ಸೇಲ್ಸ್ ಅಥವಾ ಟರ್ನ್ ಓವರ್ ಮೇಲೆ ನಾವು ಜಿ ಎಸ್ ಟಿನ ಲೇವಿ ಮಾಡುವಂಥದ್ದು. ಸೊ ಆ ಟರ್ನ್ ಓವರ್ನ ಎಕ್ಸೀಡ್ ಆದರೆ ಗೂಡ್ಸ್ ಅಥವಾ ಸರ್ವಿಸಸ್ ಕೇಸಲ್ಲಿ ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾನೆ ಡೀಲರ್, ಸರ್ವಿಸಸ್ ಸಪ್ಲೈ ಮಾಡ್ತಾ ಇದ್ದಾನೆ, ಅಥವಾ ಬೋತ್ ಗೂಡ್ಸ್ ಮತ್ತು ಸರ್ವಿಸಸ್ ಎರಡನ್ನೂ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಫಿಕ್ಸೆಡ್ ಟರ್ನ್ ಓವರ್ ತನಕ ಎಕ್ಸಂಪ್ಷನ್ ಇರುತ್ತೆ. ಆ ಲಿಮಿಟ್ ಟರ್ನ್ ಓವರ್ ಅಥವಾ ಸೇಲ್ಸ್ ಲಿಮಿಟ್ ಜಾಸ್ತಿ ಆದಾಗ ದ ಡೀಲರ್ ಹ್ಯಾಸ್ ಟು ಪೇ ಜಿ ಎಸ್ ಟಿ. ಸೊ ಇಟ್ ಇಸ್ ಕಂಪಲ್ಸರಿ ವೆನ್ ದ ಟರ್ನ್ ಓವರ್ ಎಕ್ಸೀಡ್ಸ್ ದ ಸರ್ಟೈನ್ ಲಿಮಿಟ್. ಆ ಲಿಮಿಟ್ನ ಎಕ್ಸೀಡ್ ಆದರೆ ನಿಮಗೆ ಜಿ ಎಸ್ ಟಿ ಡೀಲರ್ ಪೇ ಮಾಡಬೇಕಾಗುತ್ತೆ. ಸೊ ಆ ಲಿಮಿಟ್ ಅಥವಾ ಟರ್ನ್ ಓವರ್ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ಲಿ ಇನ್ ಡೀಟೇಲ್ ಬರೋದಿದೆ. ಸೊ ಐ ವಿಲ್ ಲಿಮಿಟ್ ದ ಟಾಪಿಕ್ ಟು ಹಿಯರ್. ಆ್ಯಂಡ್ ಇಟ್ ಇಸ್ ನಾಟ್ ವಾಲಂಟರಿ ಆಗಿ ಸ್ವಇಚ್ಛೆಯಿಂದ ಟ್ಯಾಕ್ಸ್ ಕೊಡಬೇಕು. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. If the turnover of the supplier exceeds the limit exceed ಆದರೆ he has to pay the tax. It is to be paid by all person on whom it is imposed. ಯಾರೆಲ್ಲ ವ್ಯಕ್ತಿಗಳ ಮೇಲೆ ಟ್ಯಾಕ್ಸ್ ಇಂಪೋಸ್ ಮಾಡಿದ್ದಾರೆ ಅವ್ರು ಎಲ್ಲರೂ ಕೂಡ ತೆರಿಗೆ ಕಟ್ಟಬೇಕಾಗುತ್ತೆ. ಸೊ ಟ್ಯಾಕ್ಸ್ ಪೇಯರ್ ಟ್ಯಾಕ್ಸ್ ಕಟ್ಟಬೇಕಿದೆ ಗೌರ್ಮೆಂಟಿಗೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ದೇ ಕೆನಾಟ್ ಅವಾಯ್ಡ್ ದ ಟ್ಯಾಕ್ಸ್, cannot expect direct benefit. So taxpayers ಆದರೂ ಓಕೆ. ಸೊ ವೈಲ್ ಸೀಯಿಂಗ್ ದ ಮೀನಿಂಗ್ ಆಫ್ ಟ್ಯಾಕ್ಸ್, ಅಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇಯರ್ ಅಮೌಂಟ್ನ ಪೇ ಮಾಡ್ತಾನೆ. ಗೌರ್ಮೆಂಟ್ ಆ ಅಮೌಂಟ್ನ ಯಾವುದಕ್ಕೆ ಯುಟಿಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಫಾರ್ ದ ಬೆನಿಫಿಟ್ ಆಫ್ ದ ಸೊಸೈಟಿಯ ಬೆನಿಫಿಟ್ಟಿಗೆ ಯೂಸ್ ಮಾಡುತ್ತೆ. ಪವರ್ ಜನರೇಷನ್ಗೆ, ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ರೋಡ್ ಕನ್ಸ್ಟ್ರಕ್ಟ್ ಮಾಡುವಂಥದ್ದು, ಬ್ರಿಡ್ಜಸ್ನ ಕನ್ಸ್ಟ್ರಕ್ಟ್ ಮಾಡೋದು, ದ ಬೆನಿಫಿಟ್ ಆಫ್ ದ ಸೊಸೈಟಿ, ಹೆಲ್ತ್ ಕೇರ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕೆ ಈ ರೀತಿ ಗೌರ್ಮೆಂಟ್ ಅಮೌಂಟ್ನ ಯುಟಿಲೈಸ್ ಮಾಡುತ್ತೆ, ಟ್ಯಾಕ್ಸ್ ಅಮೌಂಟ್ನ. ಈಗ ಸಿ ಅಸ್ಯೂಮ್ ದಟ್ ಐ ಹ್ಯಾವ್ ಪೇಯ್ಡ್ 20,000 ಟ್ಯಾಕ್ಸ್. ಯು ಅಸ್ಯೂಮ್ ಅಂದರೆ ಐ ಆಮ್ ಎ ಟ್ಯಾಕ್ಸ್ ಪೇಯರ್, ನಾನು ಟ್ಯಾಕ್ಸ್ 20,000 ಕೊಟ್ಟೆ. ಸೊ 20,000 ಕೊಟ್ಟೆ, ಓಕೆ ನಂಗೆ 20,000 ಗೌರ್ಮೆಂಟ್ ಬೆನಿಫಿಟ್ ಕೊಡುತ್ತೆ? ನೋ, ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ಡೈರೆಕ್ಟ್ ಬೆನಿಫಿಟ್. ಯಾಕಂದರೆ ದ ಬೆನಿಫಿಟ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್ ಫಾರ್ ದ ಎಂಟೈರ್ ಸೊಸೈಟಿ. ಅಂದರೆ ಗೌರ್ಮೆಂಟ್ ಏನೇ ಮಾಡಿದ್ರು ಇಟ್ ವಿಲ್ ಬೆನಿಫಿಟ್ ದ ಎಂಟೈರ್ ಸೊಸೈಟಿ. ಸೊ ನೀವು 20,000 ನಾನು ಟ್ಯಾಕ್ಸ್ ಪೇ ಮಾಡಿದೆ, ನಂಗೆ 20,000 ಅಷ್ಟು ಬೆನಿಫಿಟ್ ಬೇಕು? ನೋ, ಯು ಕ್ಯಾನಾಟ್ ಎಕ್ಸ್ಪೆಕ್ಟ್. ಸೊ ಎನಿ ಟ್ಯಾಕ್ಸ್ ಪೇಯರ್ ಕ್ಯಾನಾಟ್ ಎಕ್ಸ್ಪೆಕ್ಟ್ ಡೈರೆಕ್ಟ್ ಬೆನಿಫಿಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಹಾಗೆ in the next session I'll be dealing with this topic, that is types of tax.